ಸುಪ್ರೀಂ ಕೋರ್ಟ್ನೊಳಗೆ ಅವ್ರಿಗೊಂದು ಆದೇಶ ಆಗಿದೆ, 20 ಕೋಟಿ ದಂಡ ಕಟ್ಟಬೇಕಂತಂದು ಹಿಂದೆ ಆದೇಶ ಮಾಡಿದಂಥ ಟಿ ಎಸ್ ಅಬ್ರಾಮನ್ನ ಮಾತು ಕೇಳ್ಕೊಂಡು 100-200 ಇರುವ ಪುಟದ ಒಂದು ಮಾಹಿತಿ ತಗೊಳ್ಳಾರ್ದೆ, ಅದ್ರ ಬಗ್ಗೆ ತಿಳ್ಕೊಲಾರ್ದೇ ಬೆಳಗ್ಗೆ ಅವರು ಕಂಪ್ಲೇಂಟ್ ಮಾಡ್ತಾರೆ, ಸಾಯಂಕಾಲ 5 ಗಂಟೆಗೆ ಶೋಕಾಸ್ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಯಾವ ರೀತಿ ರಾಜ್ಯಪಾಲರ ಆಫೀಸು ಮತ್ತು ರಾಜ್ಯಪಾಲರ ಆಡಳಿತದ ವ್ಯವಸ್ಥೆ ಎಷ್ಟು ಕೇಂದ್ರ ಸರ್ಕಾರದ ಮೋದಿಯವರ ಅಮಿತ್ ಶಾ ಅವರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ರೆ ಇದನ್ನು ನಾವು ಸಹಿಸಿಕೊಳ್ಳುವಂತೆ ಸಾಧ್ಯ ಇಲ್ಲ. ಯಾರಂದ್ರು ಸರ್? ಬಿಜೆಪಿ ಅವ್ರಿಗೆ ಅವ್ರು ಮಾತಾಡ್ತಾರೆ. ತಮ್ಮದು ಮೊದಲು ತಮ್ಮ ಪಕ್ಷ ನೋಡ್ಕೊಳ್ಳಿ. ತಮ್ಮ ಪಕ್ಷ ತಮ್ಮ ತಾಟ್ನೆ ಕತ್ತಿ ಬಿದ್ದೈತೆ, ಮಂದಿ ತಾಟ್ನೆ ನೊಣ ಏನು ನೋಡ್ತಾರ? ಇವತ್ತು ಹೇಳಿದ್ರಲ್ಲ ಯತ್ನಾಳವರು, ಬೆಂಗಳೂರಿಂದ ಮೈಸೂರಿಗೆ ಯಾವ ಮಕ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀರಿ, ಭ್ರಷ್ಟಾಚಾರಿಗಳು ನೀವೇ ಅಂತ ನಾನಂದಿಲ್ಲ. ಬಿಜೆಪಿಯ ಅವರ ಪಕ್ಷದ ನಾಯಕರ ಅಂದ್ರಲ್ಲ, ಅದಕ್ಕೆ ಉತ್ತರ ಕೊಡಲಿ ಮೊದಲು ವಿಜೇಂದ್ರ ಅವರು. ನಮಗೇನು ಉತ್ತರ ಕೊಡ್ತಾರೆ? 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಯಾಕೆ ಸಿಎಂ ಅವರು ಉತ್ತರಿಸಿಲ್ಲ? ಈಗಾಗಲೇ ಬೇರೆ ಸಿಎಂ ಅವರು ಉತ್ತರ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಇಂದಲೂ ನಾವು ಉತ್ತರ ಕೊಟ್ಟಿದ್ದೀವಿ. ಕಾನೂನು ನಡೆ ಈಗ ನಾವು ಹೋಗ್ತೀವಿ, ಕಾನೂನು ತಂದರ ಜೊತೆ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅವರು ಕಾನೂನನ್ನು ಅರಿತುಕೊಂಡಿದ್ದಾರೆ, ಅವರು LLB ಓದಿದಂಥವ್ರು ಇದ್ದಾರೆ, ಕಾನೂನು ಬಗ್ಗೆ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಮುಖ್ಯಮಂತ್ರಿಗಳ ಹೋರಾಟ ಯಾವ ರೀತಿ ಹೋರಾಟ ಮಾಡ್ತಾರೆ, ಅವ್ರ ಹೋರಾಟಕ್ಕೆ ನಾವು ಅವರ ಜೊತೆಗಿರ್ತೀವಿ. ಸರ್, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ಈಗಾಗಲೇ ನಮಗೆ ಎಲ್ಲ ಮಂತ್ರಿಗಳು ಅಲ್ಲಿ ಇರಬೇಕಂತ ಒಂದು ಸೂಚನೆ ಬಂದಿದೆ, ಕ್ಯಾಬಿನೆಟ್ ಅಂತ ಸೂಚನೆ ಬಂದಿತ್ತು. ಅದಾದಮೇಲೆ ಏನು ಇದಾಗಿದೆ ಅಂತಂತಂದರು. ನಾವಂತೂ ಈಗ ಅಲ್ಲಿ ಬೆಂಗಳೂರಿಗೆ ಹೋಗ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮನೆಗೆ ಹೋಗ್ತೀನಿ, ಅವ್ರ ಜೊತೆಗಿರ್ತೀವಿ, ಗಟ್ಟಿಯಾಗಿ ನಿಂತು ಕಾನೂನು ಹೋರಾಟವನ್ನು ಮಾಡ್ತೀವಿ. ಏನು ಕೇಂದ್ರದವರು ಮತ್ತು ರಾಜ್ಯಪಾಲರು ಏನು ಹುನ್ನಾರ ನಡೆಸ್ಯಾರ ಅದಕ್ಕೆ ಕಾನೂನಿನ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು.